ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಈ ದಿನ ಒಬ್ಬ ವ್ಯಕ್ತಿ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಜೀವನದಲ್ಲಿ ಸಕ್ಸಸ್ ಎಂಬುದನ್ನು ಕಾಣ್ತಾ ಇರೋದಿಲ್ಲ. ಯಾವುದೇ ಕೆಲಸ ಮಾಡಲಿಕ್ಕೆ ಹೋದರೂ ಸಹ ಅನೇಕ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇರ್ತದೆ. ನೀವು ಅಂದುಕೊಂಡಂತಹ ಕೆಲಸಕ್ಕೆ ಸಮಯಕ್ಕೆ ಸರಿಯಾಗಿ ಆ ಕೆಲಸಗಳು ಮುಗಿಯೋದೇ ಇಲ್ಲ. ಹೀಗೆ ಬಹಳಷ್ಟು ಜನ ನನಗೆ ಕಾಮೆಂಟ್ಗಳಲ್ಲಿ ಮತ್ತು ಕರೆ ಮಾಡಿ ಕೆಲವೊಂದು ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಈ ದಿನ ನಿಮಗಿರ್ತಕ್ಕಂತಹ ಸಮಸ್ಯೆಗಳು ಅದು ಎಂತಹ ಕಠಿಣ ಸಮಸ್ಯೆ ಆದರೂ ಸರಿ, ದೈವ ಬಲ ನಿಮ್ಮೊಂದಿಗಿದ್ದು ನಿಮ್ಮ ಸಮಸ್ಯೆಗಳೆಲ್ಲವೂ ಸಹ ದೂರವಾಗಿ ಸಮಾಜದಲ್ಲಿ ಒಳ್ಳೆಯ ಗೌರವ, ಹಾಗೆ ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯದಲ್ಲಿಯೂ ಸಹ ನೀವು ಜಯವನ್ನು ಸಾಧಿಸಬೇಕಾದ್ರೆ, ವ್ಯಾಪಾರ ಮಾಡ್ತಿರಬಹುದು ಅಥವಾ ನೀವು ಉದ್ಯೋಗದಲ್ಲಿರಬಹುದು, ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ, ನಿಮ್ಮ ವ್ಯಾಪಾರದಲ್ಲಿ ಜನಾಕರ್ಷಣೆ ಆಗಲಿಕ್ಕೆ, ಅಥವಾ ನೀವು ಮಾಡ್ತಾ ಇರ್ತಕ್ಕಂತಹ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳಿರ್ಬೋದು ಅಥವಾ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ನಿಮ್ಮ ಸಹೋದ್ಯೋಗಿಗಳಿರಬಹುದು, ಪ್ರತಿಯೊಬ್ಬರೂ ನಿಮ್ಮನ್ನು ಗೌರವದಿಂದ ಕಾಣಲಿಕ್ಕೆ, ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಅಥವಾ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಯಾವುದೇ ರೀತಿ ನಿಮಗೆ ಸಮಸ್ಯೆ ಆಗದೇ ಇರೋ ರೀತಿ ಸದಾ ಕಾಲ ದೈವಬಲ ನಿಮ್ಮೊಂದಿಗಿರಬೇಕಾದ್ರೆ ನಾನು ಈ ದಿನ ತೋರಿಸ್ತಕ್ಕಂತಹ ಒಂದು ಯಂತ್ರವನ್ನು ರಚನೆ ಮಾಡಿಕೊಳ್ಳಿ. ಯಂತ್ರವನ್ನು ನೀವು ಶರೀರದಲ್ಲಿ ಧಾರಣೆ ಮಾಡಿ, ದೈವಬಲ ನಿಮ್ಮೊಂದಿಗೆ ಯಾವಾಗಲೂ ನಿಮ್ಮ ಬೆನ್ನ ಹಿಂದೆನೇ ಇರ್ತದೆ. ನಿಮ್ಮ ಸಮಸ್ಯೆಗಳೆಲ್ಲವೂ ದೂರ ಆಗುತ್ತೆ. ನೀವು ಒಮ್ಮೆ ಈ ಒಂದು ಯಂತ್ರವನ್ನು ಧರಿಸಿ ನೋಡಿ. ಬಹಳಷ್ಟು ಜನ ಹೇಳಿದ್ದಾರೆ, ಗುರುಗಳೇ ಸಾಕಷ್ಟು ಪ್ರಯತ್ನ ಮಾಡಿದ್ದೇನೆ, ನಾನು ಭಗವಂತನ ಮೇಲೆ ಭರವಸೆ ಇಟ್ಟು ಅನೇಕ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿದ್ದೇನೆ, ಉಪವಾಸ ಮಾಡಿದ್ದೇನೆ, ಮನೆಯಲ್ಲಿ ವ್ರತಗಳನ್ನ ಆಚರಣೆ ಮಾಡಿದ್ದೇನೆ, ಆದರೂ ನಾನು ಮಾಡ್ತಾ ಇರ್ತಕ್ಕಂತಹ ಕಾರ್ಯದಲ್ಲಿ ಭಗವಂತ ನನಗೆ ಸಹಕಾರವನ್ನು ಕೊಡ್ತಿಲ್ಲ, ನನ್ನ ಸಮಸ್ಯೆಗಳಿಗೆ ಯಾವುದಾದ್ರೂ ಒಂದು ಪರಿಹಾರವನ್ನು ತೋರಿಸಿ ಎಂದು ಅನೇಕರು ಕರೆ ಮಾಡಿದ್ದೀರಿ. ಈ ದಿನ ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂತಹ ಯಂತ್ರವನ್ನು ಸ್ವತಃ ನಾನು ನನ್ನ ಕೈಯಲ್ಲೇ ಆ ಯಂತ್ರವನ್ನು ರಚನೆ ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಯಂತ್ರವನ್ನು ಅನೇಕ ನನ್ನ ಕ್ಲೈಂಟ್ಸ್ಗಳಿಗೆ ಕೊಟ್ಟಿದ್ದೇನೆ. ಪ್ರತಿಯೊಬ್ಬರು ಜೀವನದಲ್ಲಿ ಸಕ್ಸಸ್ಸನ್ನು ಪಡೆದಿದ್ದಾರೆ. ಅವರು ಉದ್ಯೋಗದಲ್ಲಿರಬಹುದು, ವ್ಯಾಪಾರದಲ್ಲಿರಬಹುದು, ಕುಟುಂಬ ಸಮಸ್ಯೆಗಳಿರಬಹುದು, ಹಾಗೆ ನೀವು ಮಾಡ್ತಾ ಇರ್ತಕ್ಕಂತಹ ಸಮಾಜ ಸೇವೆ ಏನಿದೆ ಅಥವಾ ಈ ರಾಜಕೀಯದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿರಬಹುದು, ಜನಾಕರ್ಷಣೆ ಆಗಲಿಕ್ಕೆ, ನಿಮ್ಮ ಕುಟುಂಬದಲ್ಲಿರ್ತಕ್ಕಂತಹ ಸಮಸ್ಯೆಗಳಿರಬಹುದು, ದಂಪತಿಗಳಲ್ಲಿರ್ತಕ್ಕಂತಹ ಸಮಸ್ಯೆಗಳಿರಬಹುದು, ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಒಂದೇ ಒಂದು ಯಂತ್ರ. ಈ ಒಂದು ಯಂತ್ರ ನಿಮ್ಮೆಲ್ಲ ಸಮಸ್ಯೆಗಳಿಗೆ ರಾಮಬಾಣ ಅಂತ ಹೇಳ್ಬೋದು. ಹಾಗಾದರೆ ಆ ಯಂತ್ರ ಯಾವುದು, ಆ ಯಂತ್ರವನ್ನು ಹೇಗೆ ರಚನೆ ಮಾಡಬೇಕು, ಯಾವ ದಿನಗಳಲ್ಲಿ ಆ ಒಂದು ಯಂತ್ರವನ್ನು ರಚನೆ ಮಾಡಬೇಕು, ಎಲ್ಲವನ್ನು ಸಂಪೂರ್ಣವಾಗಿ ತಿಳಿಸ್ತೀನಿ. ತುಂಬ ಸರಳವಾಗಿರ್ತಕ್ಕಂಥದ್ದು. ನಾನು ಅನೇಕ ಬಾರಿ ಹೇಳಿದ್ದೇನೆ, ಯಾವುದೇ ಖರ್ಚಿಲ್ಲದೆ ಸ್ವತಃ ನೀವು ನಿಮ್ಮ ಕೈಯಲ್ಲೇ ನೀವಿದ್ದ ಸ್ಥಳದಲ್ಲೇ ಪ್ರಯತ್ನ ಮಾಡಬಹುದು. ಅಂತಹ ಶಕ್ತಿಯುತವಾದಂತಹ ಒಂದು ಯಂತ್ರ ರಚನೆಯನ್ನು ಈ ದಿನ ನಾನು ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ. ಮೊದಲಿಗೆ ಈ ದಿನವೇ ಈ ಒಂದು ಯಂತ್ರ ರಚನೆಯನ್ನು ನಿಮಗೆ ತೋರಿಸಲಿಕ್ಕೆ ಒಂದು ವಿಶೇಷವಾದ ಕಾರಣ ಇದೆ. ಅದೇನು ಅಂದರೆ, ಈ ಒಂದು ಆಗಸ್ಟ್ ತಿಂಗಳಲ್ಲಿ ನಮಗೆ 2 ಗ್ರಹಣಗಳಿದ್ದಾವೆ. ಗ್ರಹಣ ಕಾಲದಲ್ಲಿ ಯಂತ್ರ ರಚನೆ ಮಾಡೋದ್ರಿಂದ ಯಂತ್ರಗಳಿಗೆ ಅಧಿಕ ಶಕ್ತಿ ತುಂಬುತ್ತೆ. ನಿಮಗೆ ಸಾಧ್ಯವಾದರೆ ಗ್ರಹಣ ಸಮಯದಲ್ಲಿ ಈ ಒಂದು ಯಂತ್ರವನ್ನು ರಚನೆ ಮಾಡಿಕೊಳ್ಳಿ, ಅಥವಾ ಸಾಧ್ಯವಾಗದೇ ಇದ್ದರೆ ಯಾವುದಾದ್ರೂ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಶುಕ್ರವಾರ ದಿನಗಳಲ್ಲಿ ಮಾಡಿಕೊಳ್ಳಿ. ಯಾವುದೇ ಒಂದು ಶುಕ್ರವಾರ ದಿನ ರಚನೆ ಮಾಡಬಹುದು, ಅಮಾವಾಸ್ಯೆ ಹುಣ್ಣಿಮೆ ದಿವಸ ಮಾಡಬಹುದು. ಜೊತೆಗೆ ಈ ಬಾರಿ ಬಂದಿರತಕ್ಕಂತಹ ಗ್ರಹಣ ಸಮಯದಲ್ಲಿ ಈ ಒಂದು ಯಂತ್ರವನ್ನು ರಚನೆ ಮಾಡೋದ್ರಿಂದ ಯಂತ್ರದ ಶಕ್ತಿ ದುಪ್ಪಟ್ಟಾಗುತ್ತೆ ಅಂತ ಹೇಳ್ಬೋದು. ಅಂದರೆ ಡಬಲ್ ಶಕ್ತಿ ತುಂಬುತ್ತೆ. ಹಾಗೆ ಈ ಒಂದು ಸರಳ
ಯಂತ್ರ ರಚನೆ ಮಾಡೋದು ಹೇಗೆ ಎಂಬುದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಸ್ಕಿಪ್ ಮಾಡಿದೆ ನೋಡಿ, ಪೂರ್ತಿಯಾಗಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಖರ್ಚಿಲ್ಲದೆ ಇರ್ತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಲ್ಲ, ಸ್ವತಃ ನಾನು ಈ ಯಂತ್ರವನ್ನು ನನ್ನ ಹತ್ರ ಬಂದಿರತಕ್ಕಂತಹ ಸಾವಿರಾರು ಕ್ಲೈಂಟ್ಸ್ಗಳಿಗೆ ನಾನು ಈ ಒಂದು ಯಂತ್ರವನ್ನು ರಚನೆ ಮಾಡಿ ಕೊಟ್ಟಿದ್ದೇನೆ. ವ್ಯಾಪಾರ ಇರಬಹುದು, ಉದ್ಯೋಗ ಇರಬಹುದು, ಪ್ರತಿಯೊಂದು ಕ್ಷೇತ್ರದಲ್ಲಿ ನೀವು ಸಕ್ಸಸ್ ಕಾಣಲಿಕ್ಕೆ ಮೊದಲಿಗೆ ನಿಮಗೆ ಕಾಣಲಿ ಅಂತ ನಾನು ಬಿಳಿ ಹಾಳೆಯಲ್ಲಿ ದಪ್ಪದಾಗಿ ಬರೆದು ತೋರಿಸ್ತಾ ಇದ್ದೇನೆ. ಜಾಗ್ರತೆಯಿಂದ ನೋಡಿಕೊಳ್ಳಿ. ನಾನಿಲ್ಲಿ ಮಾರ್ಕರ್ ಬಳಸಿದ್ದೇನೆ, ಕಪ್ಪು ಬಣ್ಣದ್ದು. ನೀವು ಕಪ್ಪು ಬಣ್ಣದ್ದೇ ಬಳಸಬೇಕು ಅಂತ ಏನಿಲ್ಲ. ಈಗ ನೋಡಿ, ಈ ರೀತಿ ಒಂದು ಚಿಕ್ಕದಾಗಿರ್ತಕ್ಕಂತಹ ಆಯತಾಕಾರವನ್ನು ರಚನೆ ಮಾಡಿಕೊಂಡು ಇದರ ಬಲಬದಿಯಲ್ಲಿ 3 ಮತ್ತು ಅಂದರೆ ಉದ್ದ ಸಾಲಿನಲ್ಲಿ 3, ಕೆಳಭಾಗದಲ್ಲಿ ಸಹ 3 ಬರುವ ರೀತಿ ಮನೆಗಳನ್ನು ಬರ್ಕೊಳ್ಳಿ. ನಾವಿಲ್ಲಿ ಶಕ್ತಿಯುತವಾದಂತಹ ದೈವಿಕ ಸಂಖ್ಯೆಗಳನ್ನು ಬರೀಬೇಕಾಗಿರ್ತದೆ. ಹಾಗೆ ಈಗ ನಾವೇನು ಮಾಡೋಣ, ಇಲ್ಲಿಂದ ಮತ್ತೆ ಅಡ್ಡ ಸಾಲಿನಲ್ಲಿ 3 ಗೆರೆಗಳು ಬರುವ ರೀತಿ ಇದಕ್ಕೆ ಜಾಯಿನ್ ಮಾಡಿ. ಅಂದರೆ ಆಲ್ರೆಡಿ ನಾವು ಹಾಕಿರ್ತಕ್ಕಂತಹ ಈ ಒಂದು ಲೈನ್ಗಳಿಗೆ ಇದನ್ನು ಜಾಯಿನ್ ಮಾಡಿ. ಮೊದಲಿಗೆ ಏನು ಮಾಡಬೇಕು ಅಂದರೆ, ಯಂತ್ರದ ಮೇಲ್ಭಾಗದಲ್ಲಿ ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯಗಳಲ್ಲಿ ಯಾವುದೇ ಒಂದು ವಿಘ್ನಗಳಿರಬಾರ್ದು ಅಂದರೆ ಏನು ಮಾಡಬೇಕು, ನಾವು ವಿಘ್ನೇಶ್ವರನ ಪ್ರಾರ್ಥನೆ ಮಾಡಬೇಕು. ಹಾಗಾಗಿ ಯಂತ್ರ ರಚನೆಯಲ್ಲಿ ಮೊದಲನೇ ಸ್ಥಾನ ನಾವು ವಿಘ್ನೇಶ್ವರನಿಗೆ ಕೊಡ್ತಾ ಇದ್ದೀವಿ. ಯಂತ್ರದ ಮೇಲ್ಭಾಗದಲ್ಲಿ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಈ ಒಂದು ಸಾಲನ್ನು ಯಂತ್ರದ ಮೇಲ್ಭಾಗದಲ್ಲಿ ಬರ್ಕೊಳ್ಳಿ. ನಂತರ ಇಲ್ಲಿರ್ತಕ್ಕಂತಹ ಅಡ್ಡ ಸಾಲಿಗೆ ನಾವು 4 ಮನೆಗಳು ಬರುವ ರೀತಿ ಈಗ ಈ ರೀತಿ ಬರ್ಕೊಳ್ಳೋಣ. ಮೊದಲೇ ಬರೆದುಕೊಳ್ಬಹುದಲ್ಲ, ಯಂತ್ರವನ್ನು ಇದೇ ರೀತಿಯೇ ಬರೀಬೇಕು. ಮೊದಲು ಸಂಖ್ಯೆಗಳಿಗಾಗಿ ಸ್ಥಳ ಬಿಡಬೇಕು, ನಂತರ ಬೀಜಾಕ್ಷರಿಗಳಿಗೆ ಸ್ಥಳವನ್ನು ಬಿಡಬೇಕು. ಈಗ ನಾವು ಮೊದಲಿಗೆ ದೈವಿಕ ಸಂಖ್ಯೆಗಳನ್ನ ಬರೆದುಕೊಳ್ಬೇಕು ಯಂತ್ರದಲ್ಲಿ. ಆ ಸಂಖ್ಯೆಗಳು ಯಾವುದು ಅಂದರೆ, ಮೊದಲನೇ ಸಾಲಿನಲ್ಲಿ 9, 15, 8, ಎರಡನೇ ಸಾಲಿನಲ್ಲಿ 11, 17, 9, ನಂತರ ಮೂರನೇ ಸಾಲಿನಲ್ಲಿ 17, 8 ಮತ್ತು 11 ಎಂಬ ಸಂಖ್ಯೆಯನ್ನು ಬರೀಬೇಕು. ಈಗ ಇಲ್ಲಿ ಉಳಿದಿರ್ತಕ್ಕಂತಹ ಮನೆಗಳೇನಿದೆ, ಉದ್ದ ಸಾಲಿನಲ್ಲಿ 4, ಕೆಳಭಾಗಕ್ಕೆ 3, ಇದರಲ್ಲಿ ಕೆಲವೊಂದು ಬೀಜಾಕ್ಷರಗಳನ್ನು ಬರೆಯಬೇಕು. ಅದೇನೆಂದರೆ, ಮೊದಲಿಗೆ ಕ್ಲೀಂ ಎಂಬ ಬೀಜಾಕ್ಷರ, ಕ್ಲೀಂ ಎಂಬ ಬೀಜಾಕ್ಷರ ಬರೀಬೇಕು. ನಂತರ ಐಂ, ನಂತರ ತ್ರೀಂ, ಕ್ಲೀಂ. ಈಗ ಇವೇ ಬೀಜಾಕ್ಷರಗಳನ್ನು ಉಳಿದಂತಹ ಸಾಲಿನಲ್ಲಿ ಸಹ ಬರೆದುಕೊಳ್ಬೇಕು. ಕ್ಲೀಂ, ಐಂ, ತ್ರೀಂ ಮತ್ತೆ ಕೊನೆಯಲ್ಲಿ ಕ್ಲೀಂ. ಮತ್ತೊಮ್ಮೆ ಹೇಳುತ್ತೇನೆ, ಕ್ಲೀಂ, ಐಂ, ತ್ರೀಂ, ಕ್ಲೀಂ. ತುಂಬ ಸರಳವಾಗಿರ್ತಕ್ಕಂತಹದ್ದು. ನಾನು ನಿಮಗೆ ಕಾಣಲಿ ಅಂತ ಬಿಳಿ ಹಾಳೆಯ ಮೇಲೆ ರಚನೆ ಮಾಡಿದ್ದೇನೆ. ತುಂಬ ಸರಳವಾಗಿರ್ತಕ್ಕಂತಹ ಯಂತ್ರ ರಚನೆ, ಅಷ್ಟೇ ಶಕ್ತಿಯುತವಾದಂತಹ ಯಂತ್ರ. ಈಗ ನಾನು ಮುಖ್ಯವಾಗಿರ್ತಕ್ಕಂತಹ ವಿಚಾರವನ್ನು ನಿಮಗೆ ಹೇಳಿಕೊಡ್ತೇನೆ. ಅದೇನೆಂದರೆ, ನಾನು ಆಗಲೇ ಹೇಳಿದೆ, ಈ ಒಂದು ಯಂತ್ರ ನಿಮಗೆ ಕಾಣಲಿ ಎಂಬ ಉದ್ದೇಶಕ್ಕೆ ಬಿಳಿ ಹಾಳೆಯ ಮೇಲೆ ರಚನೆ ಮಾಡಿದ್ದೇನೆ. ನೀವು ಈ ಯಂತ್ರವನ್ನು ರಚನೆ ಮಾಡುವಾಗ ನೋಡಿ, ಈ ರೀತಿಯ ತಾಮ್ರದ ಹಾಳೆಯ ಮೇಲೆ ಯಂತ್ರವನ್ನು ರಚನೆ ಮಾಡಬೇಕು. ತಾಮ್ರದ ಹಾಳೆ ಈ ಒಂದು ವಸ್ತು, ಅಥವಾ ನೋಡಿ ಇದು ಭೋಜಪತ್ರೆ. ನಾನೀಗ ನಿಮಗೆ ತೋರಿಸಿದಂತಹ ಯಂತ್ರವನ್ನು ನೀವು ತಾಮ್ರದ ಹಾಳೆಯ ಮೇಲೆ ಅಥವಾ ಭೋಜಪತ್ರೆಯ ಮೇಲೆ ಯಂತ್ರವನ್ನು ರಚನೆ ಮಾಡಿಕೊಳ್ಬೇಕು. ಬಹಳಷ್ಟು ಜನ ಗುರುಗಳ ತಾಮ್ರದ ಹಾಳೆಯ ಮೇಲೆ ಯಾವುದರಿಂದ ನಾವು ರಚನೆ ಮಾಡಿ, ಇಲ್ಲಿ ಪೆನ್ ಆಗಲಿ ಮಾರ್ಕರ್ ಆಗಲಿ ಬಳಸಲಿಕ್ಕಿಲ್ವಲ್ಲ. ಸೊ ಏನು ಮಾಡಬಹುದು ಅಂದರೆ, ಈ ತಾಮ್ರದ ಹಾಳೆ, ಈ ಭೋಜಪತ್ರೆ ಎಲ್ಲವೂ ನೀವು ತೆಗೆದುಕೊಳ್ಳುವಾಗ ಗ್ರಂಥಿಗೆ ಅಂಗಡಿಯಲ್ಲಿ ಅಥವಾ ಪೂಜಾ ಸಾಮಗ್ರಿಗಳು ಮಾರಾಟ ಮಾಡ್ತಕ್ಕಂತಹ ಶಾಪ್ಗಳಲ್ಲಿ ತಾಮ್ರದ ಕಡ್ಡಿ ಅಂತ ಕೇಳಿ, ಒಂದು 2-3 ಇಂಚು ಇರುತ್ತಾ ಉದ್ದ, ಆ ರೀತಿದೊಂದು ತಾಮ್ರದ ಕಡ್ಡಿ ಕೊಡ್ತಾರೆ.
ಅದರಲ್ಲಿ ನೀವು ಈ ತಾಮ್ರದ ಹಾಳೆಯ ಮೇಲೆ ಅಂದರೆ ಕಾಪರ್ ಶೀಟ್ ಮೇಲೆ ನೀವು ಯಂತ್ರ ರಚನೆಯನ್ನು ಮಾಡಿಕೊಳ್ಳಬಹುದು. ಇದಲ್ಲದೆ ಒಂದು ವೇಳೆ ಗುರುಗಳೇ ನಾನು ಭೋಜಪತ್ರೆಯ ಮೇಲೆ ಯಂತ್ರವನ್ನು ರಚನೆ ಮಾಡ್ತಾ ಇದ್ದೀನಿ ಅಂತಂದರೆ, ನೀವು ಭೋಜಪತ್ರೆಯ ಮೇಲೆ ಯಂತ್ರ ರಚನೆ ಮಾಡಲಿಕ್ಕೆ ದಾಳಿಂಬೆ ಮರದಲ್ಲಿ ಅಥವಾ ದಾಳಿಂಬೆ ಕಡ್ಡಿ ಅಥವಾ ತುಳಸಿ ಗಿಡದ ಕಡ್ಡಿಯನ್ನು ತೆಗೆದುಕೊಳ್ಬೇಕು. ಹಾಗೆ ಗಂಧವನ್ನು ಬೆರೆಸಿ ನೀವು ಗಂಧದಲ್ಲಿ ಸ್ವಲ್ಪ ಅರಿಶಿಣವನ್ನು ಬೆರೆಸಿಕೊಳ್ಬೇಕು. ಆ ಒಂದು ಗಂಧ ಮತ್ತು ಅರಿಶಿಣ ಮಿಶ್ರಿತ ದ್ರವ ಏನಿದೆ ಅದರಿಂದ ನೀವು ಈ ಕಡ್ಡಿಯನ್ನು ಬಳಸಬಹುದು. ದಾಳಿಂಬೆ ಕಡ್ಡಿ ಅಥವಾ ತುಳಸಿ ಗಿಡದ ಕಡ್ಡಿಯನ್ನು ತೆಗೆದುಕೊಂಡು ಈ ಭೋಜಪತ್ರೆಯ ಮೇಲೆ ನೀವು ಯಂತ್ರವನ್ನು ರಚನೆ ಮಾಡಿಕೊಳ್ಬಹುದು. ಇದಾದ ನಂತರ ಏನು ಮಾಡಬಹುದು, ನಾವು ರಚನೆ ಮಾಡಿರ್ತಕ್ಕಂತಹ ಯಂತ್ರ ಏನಿದೆ ಆ ಯಂತ್ರಗಳ ಅದ್ರ ಮೇಲೆ ನಾವು ಪುನುಗನ್ನು ಹಚ್ಚಬೇಕು. ನಾನು ಬಹಳಷ್ಟು ಬಾರಿ ನಿಮಗೆ ಈ ಪುನುಗಿನ ಮಾಹಿತಿಯನ್ನು ಈಗಾಗಲೇ ಬಹಳಷ್ಟು ತೋರಿಸಿದ್ದೇನೆ. ನನ್ನ ಹಳೆಯ ವಿಡಿಯೋಗಳು ನೀವು ಮೊದಲಿಂದಲೂ ಫಾಲೋ ಮಾಡ್ತಾ ಇರೋದಾದರೆ ಖಂಡಿತ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಈ ರೀತಿಯ ಒಂದು ಪುನುಗು ಎಂಬಂತಹ ವಸ್ತು ಸಹ ನಿಮಗೆ ಪೂಜಾ ಸ್ಟೋರಲ್ಲಿ ತುಂಬ ಸುಲಭವಾಗಿ ಸಿಗುತ್ತೆ. ನಾನೀಗ ತಾಮ್ರದ ಹಾಳೆಯನ್ನು ನೋಡಿ ಈ ಸೈಜಲ್ಲಿ ತೆಗೆದುಕೊಂಡಿದ್ದೇನೆ. ಯಾಕಂದರೆ ಯಂತ್ರವನ್ನು ಧರಿಸಬೇಕಾದ್ರೆ ನಮಗೆ ಫುಲ್ ಶೀಟ್ ಅಗತ್ಯ ಇರೋದಿಲ್ಲ. ಚಿಕ್ಕದಾಗಿರ್ತಕ್ಕಂತಹ ಒಂದು ತಾಮ್ರದ ಹಾಳೆ ನಮಗೆ ಸಾಕಾಗಿರ್ತದೆ. ನಂತರ ಏನು ಮಾಡಬಹುದು ಅಂದರೆ, ನಾವು ರಚನೆ ಮಾಡಬೇಕಾಗಿರ್ತಕ್ಕಂತಹದ್ದು ಯಂತ್ರಗಳು ತಾಮ್ರದ ಹಾಳೆ ಅಥವಾ ಭೋಜಪತ್ರೆಯಲ್ಲಿ. ಈ ಭೋಜಪತ್ರೆಯಲ್ಲಿ ಅಥವಾ ತಾಮ್ರದ ಹಾಳೆಯಲ್ಲಿ ಯಂತ್ರ ರಚನೆ ಮಾಡಿದ ನಂತರ ನೀವು ಪುನುಗನ್ನು ಸ್ವಲ್ಪ ತೆಗೆದುಕೊಳ್ಳಿ. ಈ ರೀತಿ ಪುನುಗು ಇದು ಸಹ ನಿಮಗೆ ಪೂಜಾ ಸಾಮಗ್ರಿಗಳು ಮಾರಾಟ ಮಾಡ್ತಕ್ಕಂತಹ ಶಾಪಲ್ಲಿ ತುಂಬ ಸುಲಭವಾಗಿ ಸಿಗುತ್ತೆ. ಈ ಯಂತ್ರಕ್ಕೆ ನಾವು ರಚನೆ ಮಾಡಿರ್ತಕ್ಕಂತಹ ಯಂತ್ರದ ಮೇಲೆ ಈ ರೀತಿ ಸಂಪೂರ್ಣವಾಗಿ ನಾವು ಪುನುಗನ್ನು ಹಚ್ಚಿಕೊಳ್ಬೇಕು. ಪುನುಗಿಗೆ ಆಕರ್ಷಣಾ ಶಕ್ತಿ ಬಹಳ ಅಧಿಕವಾಗಿರುತ್ತೆ. ನಾನು ಬಹಳಷ್ಟು ತಾಂತ್ರಿಕ ವಿಧಾನಗಳಲ್ಲಿ ಈ ಮೊದಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ನಂತರ ಏನು ಮಾಡಬಹುದು ಅಂದರೆ, ನಿಮಗೆ ಅನುಕೂಲವಾಗಿರ್ತಕ್ಕಂತಹ ಸೈಜಲ್ಲಿ ಈ ರೀತಿಯಾದ ಅಂತೂ ಯಂತ್ರಗಳು ಸಿಗುತ್ತೆ. ಅಂದರೆ ಇದು ಎಂಟಿ ಇರ್ತದೆ. ಇದನ್ನು ತಾಯತಿಗಳು ಅಂತ ಹೇಳ್ತಾರೆ. ಇದು ಸಹ ನಿಮಗೆ ಪೂಜಾ ಸ್ಟೋರಲ್ಲಿ ತುಂಬ ಸುಲಭವಾಗಿ ಸಿಗುತ್ತೆ. ಇದರಲ್ಲಿ ಸ್ಮಾಲ್ ಸೈಜ್ ಬರುತ್ತೆ, ಬಿಗ್ ಸೈಜ್ ಬರುತ್ತೆ. ನಿಮಗೆ ಮಕ್ಕಳಿಗೆ ಬೇಕಾದರೆ ಚಿಕ್ಕ ಸೈಜಲ್ಲಿ ತಗೊಳ್ಳಿ, ಅಥವಾ ನನಗೆ ದೊಡ್ಡ ಸೈಜೇ ಕಂಫರ್ಟಬಲ್ ಇದೆ ಅನ್ನೋದಾದರೆ ನೀವು ಈ ಸೈಜನ್ನು ತೆಗೆದುಕೊಳ್ಳಿ. ನಾವು ಈ ಹಾಳೆಯನ್ನು ಕಟ್ ಮಾಡುವಾಗ ಈ ಯಂತ್ರದಲ್ಲಿ ಆ ಹಾಳೆ ಅದರಲ್ಲಿ ಫಿಲ್ ಆಗಬೇಕು. ಆ ಸೈಜಲ್ಲಿ ಕಟ್ ಮಾಡಿಕೊಂಡು ನಾನು ತೋರಿಸಿರ್ತಕ್ಕಂತಹ ಯಂತ್ರವನ್ನು ರಚನೆ ಮಾಡಿಕೊಳ್ಬೇಕು. ಇದಾದ ನಂತರ ಏನು ಮಾಡಬೇಕು, ನಾವು ರಚನೆ ಮಾಡಿರ್ತಕ್ಕಂತಹ ಯಂತ್ರವನ್ನು ನಾವು ನೋಡಿ ಈ ರೀತಿ ತುಂಬ ಸುಲಭವಾಗಿ ತೋರಿಸ್ಕೊಡ್ತೇನೆ. ಪ್ರತಿಯೊಬ್ಬರಿಗೂ ಅರ್ಥವಾಗಲಿ ಅಂತಹ ನನ್ನ ಉದ್ದೇಶ. ಯಾಕಂದರೆ ಅನೇಕರು ಗುರುಗಳೇ ಸುಲಭವಾಗಿರಬೇಕು, ನಾನು ಮನೆಯಲ್ಲೇ ಮಾಡಿಕೊಳ್ಬೇಕು, ನನ್ನ ಸಮಸ್ಯೆಗೆ ನಾನು ನನ್ನ ಕೈಯಲ್ಲೇ ಪರಿಹಾರವನ್ನು ಕಂಡುಕೊಳ್ಬೇಕು, ಈ ರೀತಿ ಅನೇಕರು ಕರೆ ಮಾಡ್ತೀರಿ. ನೋಡಿ, ಇದು ಸುಲಭವಾಗಿರ್ತಕ್ಕಂತಹ ಮಾರ್ಗ. ಈ ರೀತಿ ನಾವು ರಚನೆ ಮಾಡಿರ್ತಕ್ಕಂತಹ ಯಂತ್ರ ಏನಿದೆ ಇದನ್ನು ನಾವೀಗ ಈ ಒಂದು ತಾಯತದಲ್ಲಿ ಫಿಲ್ ಮಾಡ್ತಾ ಇದ್ದೇವೆ. ಈ ರೀತಿ ಫಿಲ್ ಮಾಡಿ ಇದನ್ನು ನಾವು ಇದರೊಳಗೆ ಫಿಲ್ ಮಾಡಿ, ಇದು ಥ್ರೆಡ್ ರೀತಿಯಲ್ಲಿ ಸಿಗುತ್ತೆ. ಈ ರೀತಿ ನಾವು ಕ್ಲೋಸ್ ಮಾಡಬೇಕು ಇದನ್ನು. ನಂತರ ಏನು ಮಾಡಬಹುದು, ಇದನ್ನು ನಾವು ಒಂದು ಹಳದಿ ದಾರವನ್ನು ತೆಗೆದುಕೊಳ್ಳಿ. ಈ ರೀತಿ ಒಂದು ಹಳದಿ ದಾರ ಅದನ್ನು ನೀವು ಈ ಯಂತ್ರದಲ್ಲಿ ಹಾಕ್ಕೊಳ್ಬಹುದು, ಅಥವಾ ಈ ಯಂತ್ರದಲ್ಲಿ ಸೇರಿಸಿ ನೀವು ಇದನ್ನು ನಿಮ್ಮ ಶರೀರದಲ್ಲಿ ಧಾರಣೆ ಮಾಡಬೇಕು. ತುಂಬ ಸುಲಭವಾಗಿರ್ತಕ್ಕಂತಹ ಉಪಾಯವನ್ನು ತೋರಿಸಿಕೊಟ್ಟಿದ್ದೇನೆ. ಯಂತ್ರ ರಚನೆ ಮಾಡ್ತಕ್ಕಂತಹ ವಿಧಿ ವಿಧಾನಗಳೇನು ಎಂಬುದು ನಾನು ಮೊದಲೇ ಹೇಳಿದ್ದೀನಿ, ಯಾವ ದಿನಗಳಲ್ಲಿ ಪ್ರಯತ್ನ ಮಾಡಬೇಕು ಅಂತ ಹೇಳಿ. ಸಾಧ್ಯವಾದಷ್ಟು ಗ್ರಹಣ ಸಮಯ ಅಥವಾ ಹುಣ್ಣಿಮೆ ಅಮಾವಾಸ್ಯೆ ದಿನಗಳಲ್ಲಿ ಪ್ರಯತ್ನ ಮಾಡಿ. ಬರೆದಿರ್ತಕ್ಕಂತಹ ಯಂತ್ರದಲ್ಲಿ ನಾವು ಕೆಲವೊಂದು ದೈವಿಕ ಸಂಖ್ಯೆಗಳನ್ನ ಬರೆದಿದ್ದೇವೆ, ಜೊತೆಗೆ ಬಲಿಷ್ಠವಾದಂತಹ ಶಕ್ತಿಯುತವಾದಂತಹ ಕೆಲವೊಂದು ಬೀಜಾಕ್ಷರಗಳನ್ನು ಬರೆದಿದ್ದೇವೆ. ನಿಮ್ಮ ಸಮಸ್ಯೆ ಅದೆಷ್ಟೇ ದೊಡ್ಡದಾಗಿರಲಿ, ಅದೆಷ್ಟೇ ಕಠಿಣವಾಗಿರಲಿ, ಈ ಒಂದು ಯಂತ್ರ ರಚನೆ ಮಾಡಿ ನೀವು ಇದನ್ನು ಧರಿಸೋದ್ರಿಂದ ನೀವು ಆ ಸಮಸ್ಯೆಗಳಿಂದ ಹೊರಬರ್ತೀರಿ. ಕುಟುಂಬದಲ್ಲಿ ನಿಮ್ಮ ಪ್ರತಿಯೊಂದು ಸದಸ್ಯರು ಯಾರಿದ್ದಾರೆ ಅವರೆಲ್ಲರೂ ಸಹ ನಿಮ್ಮನ್ನು ಗೌರವಿಸ್ತಾರೆ. ನಿಮ್ಮ ಮಾತಿಗೆ ಸಮಾಜದಲ್ಲಿ ಬೆಲೆಯನ್ನು ಕೊಡ್ತಾರೆ. ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲಿಯೂ ಸಹ ನೀವು ಜಯವನ್ನು ಸಾಧಿಸ್ತೀರಿ. ನಿಮಗೆ ದೈವಬಲ ಅನ್ನೋದು ನಿಮಗೆ ದೈವಬಲ ರಕ್ಷಣೆಯಾಗಿ ನಿಲ್ಲುತ್ತೆ ಅಂತ ಹೇಳ್ಬೋದು. ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ. ನಾನು ಆಗಲೇ ಹೇಳಿದೆ, ಬಹಳಷ್ಟು ಜನಗಳಿಗೆ ಸ್ವತಃ ನನ್ನ ಕೈಯಲ್ಲೇ ಈ ಒಂದು ಯಂತ್ರವನ್ನು ರಚನೆ ಮಾಡಿದ್ದೇನೆ. ಅನೇಕರಿಗೆ ನಾನು ಈ ಒಂದು ಯಂತ್ರವನ್ನು ಕಳಿಸಿಕೊಟ್ಟಿದ್ದೇನೆ. ಇದರಿಂದ ಸಾವಿರಾರು ಜನ ಈ ದಿನ ಸುಖ ಸಂತೋಷದಿಂದಿದ್ದಾರೆ.
ಪ್ರಯತ್ನ ಮಾಡಿ. ನೀವು ಮಾಡ್ತಕ್ಕಂತಹ ಈ ಒಂದು ಉಪಾಯದಲ್ಲಿ ತಾಯಿ ಭವಾನಿ ದೇವಿಯ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಸಮಸ್ಯೆಯಲ್ಲಿರ್ತಕ್ಕಂತಹ ನಿಮ್ಮ ಸ್ನೇಹಿತರೊಂದಿಗೆ ಅಥವಾ ನಿಮ್ಮ ಕುಟುಂಬ ಸದಸ್ಯರು ಅಥವಾ ಬಂಧುಗಳಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಈ ರೀತಿಯ ತಾಂತ್ರಿಕ ಉಪಾಯಗಳನ್ನು ತಿಳಿದುಕೊಳ್ಳೋದಕ್ಕೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.